ಈಗ ಹೆಲ್ತ್ ಇಂಡಸ್ಟ್ರಿ, ಆಹಾರ ಮತ್ತು ಆರೋಗ್ಯ ಅಂತ ನಾವು ನೋಡೋದಾದ್ರೆ, ಇವತ್ತು ಫುಡ್ ಇಂಡಸ್ಟ್ರಿ ಮತ್ತೆ ಹೆಲ್ತ್ ಇಂಡಸ್ಟ್ರಿ ಉದ್ಯಮ ಅನ್ನೋ ದೃಷ್ಟಿಯಿಂದಾನೇ ಎಲ್ಲದನ್ನು ನೋಡುವಂಥದ್ದು. ಆಮೇಲೆ ಹೆಲ್ತ್ ಅಂದ ತಕ್ಷಣ ಜಿಮ್ಗೆ ಹೋಗೋದು, ಜಿಮ್ಗೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆರೋಗ್ಯ ಅಂದ್ರೇನೆ ನಿಮ್ಗೆ 6 ಪ್ಯಾಕ್ ಇರಬೇಕು ಅಥವಾ ತೆಳ್ಳಿಗೆ ಇದ್ರೆ ಮಾತ್ರ ಆರೋಗ್ಯ, ಅಥವಾ ಪ್ರತಿದಿನ ಜಿಮ್ ಅಂಡ್ ವರ್ಕೌಟೇ ಪರಮೋಚ್ಚ ಆದರ್ಶ ಆರೋಗ್ಯದ್ದು. ಹೀಗೆ ಒಂದಷ್ಟು ಕಲ್ಪನೆಗಳು ವಿಚಿತ್ರ ರೀತಿಯಲ್ಲಿ ಹರಡಿದೆ, ಕಲ್ಪನೆಗಳು ಆರೋಗ್ಯ ಮತ್ತು ಆಹಾರದಲ್ಲೂ ಅಷ್ಟೇ. ಆಹಾರ ಅಂದ ತಕ್ಷಣ ನೀವು ಡಯಟ್ ಅಂದ ತಕ್ಷಣ ಬೆಳಗ್ಗೆ ಕಾಳು ತಿನ್ಬೇಕು, ಅದೇನೋ ಎಣ್ಣೆ ಇದು ಬಹಳ ರಿಸ್ಟ್ರಿಕ್ಷನ್ಸು, ಮತ್ತೆ ಪ್ರೋಟೀನ್ ಶೇಕ್ ಕುಡಿಬೇಕು, ಮತ್ತೊಂದೇನೋ ಕುಡಿಬೇಕು, ಅದು ಕುಡಿದ್ರೆ ಮಾತ್ರ ಸ್ಕಿನ್ಗೆ ಕೊಲಾಜಿನ್ ಅಂತೆ ಮತ್ತೊಂದಂತೆ. ಈ ತರ ಇದೆ ಪ್ರಪಂಚ ಇವತ್ತು. ನೀವ್ ಹೇಗೆ ನೋಡ್ತೀವಿ? ಈ ಆಯುರ್ವೇದ ಶಾಸ್ತ್ರ ಆಹಾರದ ಕ್ರಮವನ್ನ ಹೇಳಿದೆ. ಸ್ವಸ್ಥ ವೃತ್ತ, ಸದ್ವೃತ್ತ ಅಂತ 2 ಬಗೆಯನ್ನ ಹೇಳಿದೆ. ಸ್ವಸ್ಥ ವೃತ್ತ ಅಂತಂದ್ರೆ ಸ್ವಾಸ್ಥ್ಯವಾಗಿ ಬದುಕಿರ್ಬೇಕಾದ್ರೆ ನಾವು ಯಾವ ನಿಯಮಗಳನ್ನ ಅನುಸರಿಸಬೇಕು. ಸದ್ವೃತ್ತ ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಅಳವಡಿಸ್ಕೋಬೇಕು. ದಯಮಾಡಿ ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ. ಸ್ವಲ್ಪ ನಿಶ್ಶಬ್ದವಾಗಿರಿ. ಹಾಗಾಗಿ ಸ್ವಸ್ಥ ವೃತ್ತ ಮತ್ತೆ ಸದ್ವೃತ್ತ ಎರಡನ್ನೂ ಕೂಡ ನಾವು ಪರಿಪಾಲನೆ ಮಾಡಿದಾಗನೇ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆಯುರ್ವೇದ ತತ್ವ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಆಹಾರದ ಪದ್ಧತಿ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಋತುಗಳಿಗೆ ಅನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ ಮತ್ತೆ ಪರಿಸರಕ್ಕೆ ಅನುಸಾರವಾಗಿ ನಾವು ಆಹಾರವನ್ನ ಬಳಕೆಯನ್ನ ಮಾಡೋದನ್ನ ನಮ್ಮ ಪೂರ್ವಜರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಋತುಗಳಿಗೆ ಅನುಸಾರವಾಗಿ ಅಂತಂದ್ರೆ ಇವಾಗ ಮಳೆಗಾಲ ಬರ್ತಾ ಇದೆ, ಬೆಚ್ಚಿಗೆ ಬಟ್ಟೆ ಹಾಕೋ ಅಂತ ಹೇಳ್ತೀವಿ. ಹಾಗಾಗಿ ಮಳೆಗಾಲದಲ್ಲಿ ಆಚೆ ಕಡೆ ಗಾಳಿಲಿ ಹೋಗಿ ಬಂದ್ರೆ ನೆಗಡಿ, ಶೀತ ಇವೆಲ್ಲ ಬರುತ್ತೆ ಅಂತ ಹೇಳಿ ಕಾಳುಮೆಣಸಿನ ಸಾರು ಮಾಡೋ ಮನೆಯಲ್ಲಿ ಅಂತ ಹೇಳುವಂಥದ್ದು, ಅರಿಶಿನ ಹಾಲ್ಗೆ ಹಾಕೊಂಡು ಕುಡಿಯೋ ಅನ್ನುವಂಥದ್ದು, ಇದೆಲ್ಲ ಮನೆಯಲ್ಲಿ ಪದ್ಧತಿಯಲ್ಲಿ ಬಂದ್ಬಿಟ್ಟಿದೆ. ಆಯಾ ಕಾಲಕ್ಕೆ ತಕ್ಕನಾಗಿ ನಮ್ಮ ಆಹಾರ ಪದ್ಧತಿ ಇದೆ. ಇವತ್ತು ಏನಾಗಿದೆ ಅಂದ್ರೆ ನಾವು ಬೇರೆಯವರು ಯಾರ್ಯಾರನ್ನು ಅನುಕರಣೆ ಮಾಡಕ್ ಹೋಗಿ ಆ ಅನುಕರಣೆಯಿಂದಾಗಿ ನಾವು ಈ ಒಂದು ಆಹಾರ ಪದ್ಧತಿಯನ್ನ ಬಿಡ್ತಾ ಬಂದಿದ್ದೀವಿ. ಮತ್ತೆ ಇವಾಗ ಪ್ರತಿಯೊಂದು ಹಬ್ಬದಲ್ಲಿ ಇಂತಹದ್ದೇ ಅಡಿಗೆಯನ್ನ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ವಿಧಿವಿಧಾನ ಇದೆ. ಆ ಒಂದು ಪದ್ಧತಿಯಲ್ಲಿಯೇ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಆ ದಿವಸದಲ್ಲಿ ಬರಬಹುದಾದಂತಹ ಸಮಸ್ಯೆಗಳಿಗೆ ಅಲ್ಲಿ ಆಹಾರದಲ್ಲಿ ನಮಗೆ ಉತ್ತರ ಸಿಕ್ಕಿಬಿಡುತ್ತೆ. ಆಹಾರವೇ ಔಷಧವಾಗಿದೆ. ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾವು ಬಳಸುವಂತಹ ಮೆಂತ್ಯ, ಜೀರಿಗೆ, ಮೆಣಸು ಇವೆಲ್ಲವೂ ನಾವು ಆಯುರ್ವೇದದಲ್ಲಿ ಹೇಳೋದೇ 3 ತತ್ವ, ವಾತ, ಪಿತ್ತ, ಕಫ ಅಂತ ಹೇಳಿ. ಈ 3 ಕೂಡ ಸಮತೋಲನವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಆರೋಗ್ಯ. ಈ 3 ಕೂಡ ನಾವು ಪ್ರತಿನಿತ್ಯ ಬಳಕೆ ಮಾಡುವ ಆಹಾರದಲ್ಲಿ ಸಿಕ್ಕಿಬಿಡುತ್ತೆ. ನಮ್ಮಲ್ಲಿ ಒಂದು ಸಾರು ಮಾಡ್ಬೇಕಾದ್ರೆ ನಾವು ಒಂದು ಸಾರಿನ ಪುಡಿ ಮಾಡಿಟ್ಕೋತೀವಿ. ಆ ಸಾರಿನ ಪುಡಿಗೆ ಏನ್ ಹಾಕ್ತಿವಿ? ಜೀರಿಗೆ ಹಾಕ್ತಿವಿ, ಮೆಣಸು ಹಾಕ್ತಿವಿ, ಮೆಂತ್ಯ ಹಾಕ್ತಿವಿ, ಸಾಸಿವೆ ಹಾಕ್ತಿವಿ, ಕೊತ್ತಂಬರಿ ಬೀಜ ಹಾಕ್ತಿವಿ. ಧನಿಯಾದಲ್ಲಿ ಒಂದು 100 ಕಾಯಿಲೆಯನ್ನ ವಾಸಿ ಮಾಡುವಂತಹ ಶಕ್ತಿ ಇದೆ. ಜೀರಿಗೆಯಲ್ಲಿ ಇರ್ತಕ್ಕಂತಹ ಆಂಟಿ ಆಕ್ಸಿಡೆಂಟ್ಗಳು ಬೇಕಾದಷ್ಟು ಇದೆ. ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಜನಕ್ಕೆ ಮನಸ್ಸಿಗೆ ಅಷ್ಟು ಮುದವಾಗೋದಿಲ್ಲ. ಆದ್ರೆ ಜೀರಿಗೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ ಅಂದ ತಕ್ಷಣ ಓ ಹೌದಾ ಅನ್ನುವ ಹಾಗಾಗತ್ತೆ. ಹಾಗಾಗಿ ಜೀರಿಗೆಯಲ್ಲಿ ಪಿತ್ತವನ್ನ ಶಮನ ಮಾಡುತ್ತೆ, ಮೆಣಸು ಶೈತ್ಯವನ್ನ ಶಮನವನ್ನ ಮಾಡುತ್ತೆ, ಮತ್ತೆ ಮೆಂತ್ಯ ಉಷ್ಣಾಂಶವನ್ನ ಕಡಿಮೆ ಮಾಡುತ್ತೆ. ಹೀಗೆ ನಾವು ಮಾಡುವ ಅಡಿಗೆಯಲ್ಲಿ ಎಲ್ಲ ರೀತಿಯ ಸಮತೋಲನ ಇದೆ. ಹಾಗಾಗಿ ಭಾರತೀಯ ಆಹಾರ ಪದ್ಧತಿ ಏನಿದೆ ಅದೇ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅಂತ ನಾನು ಹೇಳ್ತೀನಿ. ಅದನ್ನ ಅನುಸರಿಸಿದ್ರೆ ಸಾಕು, ನಮ್ಮ ಜೀವನ ಖಂಡಿತವಾಗಿಯೂ ಸ್ವಾಸ್ಥ್ಯವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಅದನ್ನ ಬಿಟ್ಟು ನಾವು ಬೇರೆಯವರು ಯಾವ ಪರಿಸರದಲ್ಲಿ ಏನು ಬೆಳೆಯತ್ತೆ ಮಣ್ಣಿನಲ್ಲಿ, ಇವಾಗ ನಾವು ಇರ್ತಕ್ಕಂಥದ್ದು ಬೆಂಗಳೂರು ಅಂತಂದ್ರೆ ಈ ಒಂದು ಕರ್ನಾಟಕದ ದಕ್ಷಿಣ ಭಾಗ, ಇಲ್ಲಿ ಬೆಳೀತಕ್ಕಂಥದ್ದು ಅಕ್ಕಿ ಮತ್ತೆ ರಾಗಿ. ಇದು ನಮ್ಮ ಒಂದು ರೀತಿಯ ಸ್ಟೇಪಲ್ ಫುಡ್ ಅಂತ ಹೇಳ್ಕೊಳ್ಬಹುದು. ಹಾಗಾಗಿ ಪಂಜಾಬ್ನಲ್ಲಿ ಗೋಧಿ ಬೆಳೀತಾರೆ ಅಂದ್ರೆ ಆ ಪರಿಸರಕ್ಕೆ ಆ ಆಹಾರ ಒಗ್ಗಿ ಬರುತ್ತೆ. ಅಮೆರಿಕಾದಲ್ಲಿರೋರಿಗೆ ಅಲ್ಲಿ ಸ್ವಲ್ಪ ಹಿಮಾಚ್ಛಾದಿತ ಪ್ರದೇಶ ಇರ್ತಕ್ಕಂಥವ್ರು ಬ್ರೆಡ್ ಬನ್ನು ತಿಂತಾರೆ. ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಇದನ್ನ ತಿಂದ್ರೆ ಅಷ್ಟು ಸರಿ ಹೋಗಲ್ಲ. ನಾವು ಇಲ್ಲಿರೋರು ದಿನ ಬೆಳಗಾದ್ರೆ ಪ್ರತಿದಿನ ಬ್ರೆಡ್ ಅನ್ನೇ ತಿಂದ್ರೆ ನಮ್ಮ ಆರೋಗ್ಯ ಸುಧಾರಿಸೋದು ಕಷ್ಟ ಆಗತ್ತೆ. ಹಾಗಾಗಿ ಪರಿಸರಕ್ಕೆ ಅನುಗುಣವಾಗಿ ಮತ್ತೆ ಋತುಮಾನಕ್ಕೆ ಕಾಲಕ್ಕೆ ತಕ್ಕನಾಗಿ ಆಹಾರ ಪದ್ಧತಿ. ಈಗ ಹೆಲ್ತ್ ಇಂಡಸ್ಟ್ರಿ, ಆಹಾರ ಮತ್ತು ಆರೋಗ್ಯ ಅಂತ ನಾವು ನೋಡೋದಾದ್ರೆ
ಇವತ್ತು ಫುಡ್ ಇಂಡಸ್ಟ್ರಿ ಮತ್ತೆ ಹೆಲ್ತ್ ಇಂಡಸ್ಟ್ರಿ ಉದ್ಯಮ ಅನ್ನೋ ದೃಷ್ಟಿಯಿಂದಾನೇ ಎಲ್ಲದನ್ನು ನೋಡುವಂಥದ್ದು. ಆಮೇಲೆ ಹೆಲ್ತ್ ಅಂದ ತಕ್ಷಣ ಜಿಮ್ಗೆ ಹೋಗೋದು, ಜಿಮ್ಗೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆರೋಗ್ಯ ಅಂದ್ರೇನೆ ನಿಮ್ಗೆ 6 ಪ್ಯಾಕ್ ಇರಬೇಕು ಅಥವಾ ತೆಳ್ಳಗೆ ಇದ್ರೆ ಮಾತ್ರ ಆರೋಗ್ಯ, ಅಥವಾ ಪ್ರತಿದಿನ ಜಿಮ್ ಅಂಡ್ ವರ್ಕೌಟೇ ಪರಮೋಚ್ಚ ಆದರ್ಶ ಆರೋಗ್ಯದ್ದು. ಹೀಗೆ ಒಂದಷ್ಟು ಕಲ್ಪನೆಗಳು ವಿಚಿತ್ರ ರೀತಿಯಲ್ಲಿ ಹರಡಿದೆ ಕಲ್ಪನೆಗಳು ಆರೋಗ್ಯ ಮತ್ತು ಆಹಾರದಲ್ಲೂ ಅಷ್ಟೇ. ಆಹಾರ ಅಂದ ತಕ್ಷಣ ನೀವು ಡಯಟ್ ಅಂದ ತಕ್ಷಣ ಬೆಳಗ್ಗೆ ಕಾಳು ತಿನ್ಬೇಕು, ಅದೇನೋ ಎಣ್ಣೆ ಇದು ಬಹಳ ರಿಸ್ಟ್ರಿಕ್ಷನ್ಸು, ಮತ್ತೆ ಪ್ರೋಟೀನ್ ಶೇಕ್ ಕುಡಿಬೇಕು, ಮತ್ತೊಂದೇನೋ ಕುಡಿಬೇಕು, ಅದು ಕುಡಿದ್ರೆ ಮಾತ್ರ ಸ್ಕಿನ್ಗೆ ಕೊಲಾಜಿನ್ ಅಂತೆ ಮತ್ತೊಂದಂತೆ. ಈ ತರ ಇದೆ ಪ್ರಪಂಚ ಇವತ್ತು. ನೀವ್ ಹೇಗೆ ನೋಡ್ತೀವಿ? ಈ ಆಯುರ್ವೇದ ಶಾಸ್ತ್ರ ಆಹಾರದ ಕ್ರಮವನ್ನ ಹೇಳಿದೆ. ಸ್ವಸ್ಥ ವೃತ್ತ, ಸದ್ವೃತ್ತ ಅಂತ 2 ಬಗೆಯನ್ನ ಹೇಳಿದೆ. ಸ್ವಸ್ಥ ವೃತ್ತ ಅಂತಂದ್ರೆ ಸ್ವಾಸ್ಥ್ಯವಾಗಿ ಬದುಕಿರ್ಬೇಕಾದ್ರೆ ನಾವು ಯಾವ ನಿಯಮಗಳನ್ನ ಅನುಸರಿಸಬೇಕು. ಸದ್ವೃತ್ತ ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಅಳವಡಿಸ್ಕೋಬೇಕು. ದಯಮಾಡಿ ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ. ಸ್ವಲ್ಪ ನಿಶಬ್ದವಾಗಿರಿ. ಹಾಗಾಗಿ ಸ್ವಸ್ಥ ವೃತ್ತ ಮತ್ತೆ ಸದ್ವೃತ್ತ 2 ಕೂಡ ನಾವು ಪರಿಪಾಲನೆ ಮಾಡಿದಾಗನೇ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆಯುರ್ವೇದ ತತ್ವ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಆಹಾರದ ಪದ್ಧತಿ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಋತುಗಳಿಗೆ ಅನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ ಮತ್ತೆ ಪರಿಸರಕ್ಕೆ ಅನುಸಾರವಾಗಿ ನಾವು ಆಹಾರವನ್ನ ಬಳಕೆಯನ್ನ ಮಾಡೋದನ್ನ ನಮ್ಮ ಪೂರ್ವಜರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಋತುಗಳಿಗೆ ಅನುಸಾರವಾಗಿ ಅಂತಂದ್ರೆ ಇವಾಗ ಮಳೆಗಾಲ ಬರ್ತಾ ಇದೆ, ಬೆಚ್ಚಗೆ ಬಟ್ಟೆ ಹಾಕೋ ಅಂತ ಹೇಳ್ತೀವಿ. ಹಾಗಾಗಿ ಮಳೆಗಾಲದಲ್ಲಿ ಆಚೆ ಕಡೆ ಗಾಳಿಲಿ ಹೋಗಿ ಬಂದ್ರೆ ನೆಗಡಿ, ಶೀತ ಇವೆಲ್ಲ ಬರುತ್ತೆ ಅಂತ ಹೇಳಿ ಕಾಳುಮೆಣಸಿನ ಸಾರು ಮಾಡೋ ಮನೆಯಲ್ಲಿ ಅಂತ ಹೇಳುವಂಥದ್ದು, ಅರಿಶಿನ ಹಾಲ್ಗೆ ಹಾಕೊಂಡು ಕುಡಿಯೋ ಅನ್ನುವಂಥದ್ದು, ಇದೆಲ್ಲ ಮನೆಯಲ್ಲಿ ಪದ್ಧತಿಯಲ್ಲಿ ಬಂದ್ಬಿಟ್ಟಿದೆ. ಆಯಾ ಕಾಲಕ್ಕೆ ತಕ್ಕನಾಗಿ ನಮ್ಮ ಆಹಾರ ಪದ್ಧತಿ ಇದೆ. ಇವತ್ತು ಏನಾಗಿದೆ ಅಂದ್ರೆ ನಾವು ಬೇರೆಯವರು ಯಾರ್ಯಾರನ್ನೋ ಅನುಕರಣೆ ಮಾಡಕ್ ಹೋಗಿ ಆ ಅನುಕರಣೆಯಿಂದಾಗಿ ನಾವು ಈ ಒಂದು ಆಹಾರ ಪದ್ಧತಿಯನ್ನ ಬಿಡ್ತಾ ಬಂದಿದ್ದೀವಿ. ಮತ್ತೆ ಇವಾಗ ಪ್ರತಿಯೊಂದು ಹಬ್ಬದಲ್ಲಿ ಇಂತಹದ್ದೇ ಅಡಿಗೆಯನ್ನ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ವಿಧಾನ ಇದೆ. ಆ ಒಂದು ಪದ್ಧತಿಯಲ್ಲಿಯೇ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಆ ದಿವಸದಲ್ಲಿ ಬರಬಹುದಾದಂತಹ ಸಮಸ್ಯೆಗಳಿಗೆ ಅಲ್ಲಿ ಆಹಾರದಲ್ಲಿ ನಮಗೆ ಉತ್ತರ ಸಿಕ್ಕಿಬಿಡುತ್ತೆ. ಆಹಾರವೇ ಔಷಧವಾಗಿದೆ. ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾವು ಬಳಸುವಂತಹ ಮೆಂತ್ಯ, ಜೀರಿಗೆ, ಮೆಣಸು ಇವೆಲ್ಲವೂ ನಾವು ಆಯುರ್ವೇದದಲ್ಲಿ ಹೇಳೋದೇ 3 ತತ್ವ, ವಾತ, ಪಿತ್ತ, ಕಫ ಅಂತ ಹೇಳಿ. ಈ 3 ಕೂಡ ಸಮತೋಲನವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಆರೋಗ್ಯ. ಈ 3 ಕೂಡ ನಾವು ಪ್ರತಿನಿತ್ಯ ಬಳಕೆ ಮಾಡುವ ಆಹಾರದಲ್ಲಿ ಸಿಕ್ಕಿಬಿಡುತ್ತೆ. ನಮ್ಮಲ್ಲಿ ಒಂದು ಸಾರು ಮಾಡ್ಬೇಕಾದ್ರೆ ನಾವು ಒಂದು ಸಾರಿನ ಪುಡಿ ಮಾಡಿಟ್ಕೋತೀವಿ. ಆ ಸಾರಿನ ಪುಡಿಗೆ ಏನ್ ಹಾಕ್ತಿವಿ? ಜೀರಿಗೆ ಹಾಕ್ತಿವಿ, ಮೆಣಸು ಹಾಕ್ತಿವಿ, ಮೆಂತ್ಯ ಹಾಕ್ತಿವಿ, ಸಾಸಿವೆ ಹಾಕ್ತಿವಿ, ಕೊತ್ತಂಬರಿ ಬೀಜ ಹಾಕ್ತಿವಿ. ಧನಿಯಾದಲ್ಲಿ ಒಂದು 100 ಕಾಯಿಲೆಯನ್ನ ವಾಸಿ ಮಾಡುವಂತಹ ಶಕ್ತಿ ಇದೆ. ಜೀರಿಗೆಯಲ್ಲಿ ಇರ್ತಕ್ಕಂತಹ ಆಂಟಿ ಆಕ್ಸಿಡೆಂಟ್ಗಳು ಬೇಕಾದಷ್ಟು ಇದೆ. ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಜನಕ್ಕೆ ಮನಸ್ಸಿಗೆ ಅಷ್ಟು ಮುದವಾಗೋದಿಲ್ಲ. ಆದ್ರೆ ಜೀರಿಗೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ ಅಂದ ತಕ್ಷಣ ಓ ಹೌದಾ ಅನ್ನುವ ಹಾಗಾಗತ್ತೆ. ಹಾಗಾಗಿ ಜೀರಿಗೆಯಲ್ಲಿ ಪಿತ್ತವನ್ನ ಶಮನ ಮಾಡುತ್ತೆ, ಮೆಣಸು ಶೈತ್ಯವನ್ನ ಶಮನವನ್ನ ಮಾಡುತ್ತೆ, ಮತ್ತೆ ಮೆಂತ್ಯ ಉಷ್ಣಾಂಶವನ್ನ ಕಡಿಮೆ ಮಾಡುತ್ತೆ. ಹೀಗೆ ನಾವು ಮಾಡುವ ಅಡಿಗೆಯಲ್ಲಿ ಎಲ್ಲ ರೀತಿಯ ಸಮತೋಲನ ಇದೆ. ಹಾಗಾಗಿ ಭಾರತೀಯ ಆಹಾರ ಪದ್ಧತಿ ಏನಿದೆ ಅದೇ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅಂತ ನಾನು ಹೇಳ್ತೀನಿ. ಅದನ್ನ ಅನುಸರಿಸಿದ್ರೆ ಸಾಕು, ನಮ್ಮ ಜೀವನ ಖಂಡಿತವಾಗಿಯೂ ಸ್ವಾಸ್ಥ್ಯವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಅದನ್ನ ಬಿಟ್ಟು ನಾವು ಬೇರೆಯವರು ಯಾವ ಪರಿಸರದಲ್ಲಿ ಏನು ಬೆಳೆಯತ್ತೆ ಮಣ್ಣಿನಲ್ಲಿ, ಇವಾಗ ನಾವು ಇರ್ತಕ್ಕಂಥದ್ದು ಬೆಂಗಳೂರು ಅಂತಂದ್ರೆ ಈ ಒಂದು ಕರ್ನಾಟಕದ ದಕ್ಷಿಣ ಭಾಗ, ಇಲ್ಲಿ ಬೆಳೀತಕ್ಕಂಥದ್ದು ಅಕ್ಕಿ ಮತ್ತೆ ರಾಗಿ, ಇದು ನಮ್ಮ ಒಂದು ರೀತಿಯ ಸ್ಟೇಪಲ್ ಫುಡ್ ಅಂತ ಹೇಳ್ಕೊಳ್ಬಹುದು. ಹಾಗಾಗಿ ಪಂಜಾಬ್ನಲ್ಲಿ ಗೋಧಿ ಬೆಳೀತಾರೆ ಅಂದ್ರೆ ಆ ಪರಿಸರಕ್ಕೆ ಆ ಆಹಾರ ಒಗ್ಗಿ ಬರುತ್ತೆ. ಅಮೆರಿಕಾದಲ್ಲಿರೋರಿಗೆ ಅಲ್ಲಿ ಸ್ವಲ್ಪ ಹಿಮಾಚ್ಛಾದಿತ ಪ್ರದೇಶ ಇರ್ತಕ್ಕಂಥವ್ರು ಬ್ರೆಡ್ ಬನ್ನು ತಿಂತಾರೆ. ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಇದನ್ನ ತಿಂದ್ರೆ ಅಷ್ಟು ಸರಿ ಹೋಗಲ್ಲ. ನಾವು ಇಲ್ಲಿರೋರು ದಿನ ಬೆಳಗಾದ್ರೆ ಪ್ರತಿದಿನ ಬ್ರೆಡ್ ಅನ್ನೇ ತಿಂದ್ರೆ ನಮ್ಮ ಆರೋಗ್ಯ ಸುಧಾರಿಸೋದು ಕಷ್ಟ ಆಗತ್ತೆ. ಹಾಗಾಗಿ ಪರಿಸರಕ್ಕೆ ಅನುಗುಣವಾಗಿ ಮತ್ತೆ ಋತುಮಾನಕ್ಕೆ ಕಾಲಕ್ಕೆ ತಕ್ಕನಾಗಿ ಆಹಾರ ಪದ್ಧತಿ